ಓಕೆ, ಈ ನಡುವೆ NDA ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ ಅಂತಕ್ಕಂಥದ್ದು. ಯಾಕೆಂದರೆ ನಿನ್ನೆ ಅಷ್ಟೇ ಚುನಾವಣಾ ಫಲಿತಾಂಶ ಬಂದಿದೆ. ಇವತ್ತು ದೆಹಲಿಯಲ್ಲಿ NDA ಮೈತ್ರಿಕೂಟದ ಸಭೆ ನಡೆಯುತ್ತೆ. ಓಕೆ, ಇವತ್ತು ದೆಹಲಿಯಲ್ಲಿ NDA ಮೈತ್ರಿಕೂಟದ ಸಭೆ ನಡೆಯುತ್ತೆ. ಸಾಯಂಕಾಲ 4 ಗಂಟೆಗೆ NDA ಮೈತ್ರಿಕೂಟದ ಮೀಟಿಂಗ್ ಇದೆ. ಅಮಿತ್ ಶಾ ಮತ್ತು ನಡ್ಡಾ ಅವರ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ ಒಂದರಲ್ಲಿ ಈ ಮೈತ್ರಿಕೂಟದ ಸಭೆ ನಡೀತಾ ಇದೆ. ಈ ಸಭೆಗೆ ಚಂದ್ರಬಾಬು ನಾಯ್ಡು TDP ಮುಖ್ಯಸ್ಥ ಮತ್ತು ನಿತೀಶ್ ಕುಮಾರ್ JDU ಮುಖ್ಯಸ್ಥರನ್ನು ಆಹ್ವಾನಿಸಿದ್ದಾರೆ. ಅವರು NDA ಒಕ್ಕೂಟದಲ್ಲೇ ಇದ್ದಾರೆ. ಈಗ ಪ್ರೀಪೋಲ್ ಅಲಯನ್ಸ್ ಆಗಿದ್ದರಿಂದ NDA ಒಕ್ಕೂಟದಲ್ಲೇ ಈಗಲೂ ಇದ್ದಾರೆ. ಅವರೇ ಕಿಂಗ್ ಮೇಕರ್ಸ್. ಬಟ್ ಅವ್ರಿಗೆ ಸ್ವತಂತ್ರ ಇದೆ, ಬೇಕಾದರೆ ಅವರು ಮೈತ್ರಿಕೂಟವನ್ನು ಬಿಟ್ಟು ಹೋಗಬಹುದು. ಹಾಗಾಗಿ ಅವರನ್ನು ಆಹ್ವಾನಿಸಿದ್ದಾರೆ. ನೂತನ ಸಂಸದರು, ಮೈತ್ರಿ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸರ್ಕಾರ ರಚನೆ, ಮುಂದಿನ ರಣತಂತ್ರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಈಗಾಗಲೇ ಪ್ರಧಾನಿ ಮೋದಿಯವರು ನಿನ್ನೆ ಮಾಡಿದಂತಹ ಭಾಷಣದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ, ನಾವು ಸರ್ಕಾರ ರಚನೆಯನ್ನು ಮಾಡ್ತೀವಿ ಅಂತ. ಆಮೇಲೆ ಇಲ್ಲಿ ತನಕ ಟಿಲ್ ನೌ ಚಂದ್ರಬಾಬು ನಾಯ್ಡು ಪಕ್ಷದಿಂದಾಗಲಿ ಅಥವಾ ನಿತೀಶ್ ಕುಮಾರ್ ಪಕ್ಷದಿಂದಾಗಲಿ ಅಪಸ್ವರ ಏನೂ ಕೇಳಿಬಂದಿಲ್ಲ. ಯಾಕೆಂದರೆ JDU ಮುಖ್ಯಸ್ಥ ತ್ಯಾಗಿ ಅವರು ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು NDAನಲ್ಲೇ ಇರ್ತೀವಿ ಅಂತ ಅಂದ್ಬಿಟ್ಟು. TDPಯಿಂದಲೂ ಕೂಡ ಸ್ಪಷ್ಟನೆ ಬಂದಿದೆ.